ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರದ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಿದ್ದಂಥ ದಿನ ನೆಗೆಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಆದರೆ ಸ್ಟಿಲ್ 23,500 ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಆಗಿದೆ. ಇಂಡಿಯಾ ವಿಕ್ಸಲ್ಲಿ ಕೂಡ ಡ್ರಾಪ್ ಆಗಿದೆ. ನಿನ್ನೆ ಮಾತಾಡಿದ್ವಿ FIಗಳದ್ದು ಇದು ಬೈಯಿಂಗ್ ಸೆಂಟಿಮೆಂಟಾ ಟ್ರ್ಯಾಪಾ ಅಂತ. ಇವತ್ತು ಮತ್ತೆ FIಗಳು ಸೆಲ್ಲಿಂಗ್ ಮೋಡಿಗೆ ಹೊರಟೋಗಿದ್ದಾರೆ. ನೋಡಿ, ರುಪಿ ದಿನಕ್ಕೂ ಒಂದು ಹೊಸ ವೀಕ್ ಆಗ್ತಿದ್ದಾಗ, ಹೊಸ ಲೋನ ಮಾಡ್ತಿದ್ದಾಗ ಇಲ್ಲಿಂದ ದುಡ್ಡು ಆಚೆ ತೊಗೊಂಡು ಹೋಗೋದೇ ಒಂದು ಸೂಕ್ತ ನಿರ್ಧಾರ ಆಗಿರುತ್ತೆ FIಗಳಿಗೆ. ಇದು FIDAಗಳು ಯಾವ ರೀತಿ, FIಗಳು ಎಸ್ಪೆಷಲಿ ಸ್ಟ್ರಾಟಜಿ ಯಾವ ರೀತಿ ಇರುತ್ತೆ ಅಂತ ತುಂಬ ಹಿಂದೆ ಪ್ರೀಮಿಯರ್ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಅದನ್ನ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ಬೋದು. ಈ ವಿಡಿಯೋದ ಎಂಡಿಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಅದನ್ನ. ಸೊ ಈ ಥರ ಇದ್ದಂಥ ಸಿಚುವೇಷನಲ್ಲಿ US ಬಾಂಡ್ ಈಲ್ಡ್ ಕೂಡ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಇವತ್ತು ಏಷ್ಯನ್ ಮಾರ್ಕೆಟೇ ಒಂದು ವೀಕ್ ಆಗಿತ್ತು. ಅದು ಜಪಾನ್ ಮಾರ್ಕೆಟ್ ಆಗಿರ್ಬೋದು, ಸೌತ್ ಕೊರಿಯನ್ ಮಾರ್ಕೆಟ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಒಂದು ಗ್ಲೋಬಲ್ ಪಾಲಿಟಿಕ್ಸ್ ಅನ್ನೋದು ಒಂದು ಬೆಕ್ಕು ಇಲ್ಲಿ ಆಟ ಥರ ಆಗೋಗ್ಬಿಟ್ಟಿದೆ ಅಲ್ವಾ. ದಿನಕ್ಕೊಂದು ಸ್ಟೇಟ್ಮೆಂಟ್ಗಳು, ಯಾವುದಕ್ಕೂ ಕ್ಲಾರಿಟಿ ಇಲ್ಲ, ಎಲ್ಲೂ ಬರ್ತಾ ಇಲ್ಲ. ಇದನ್ನ ಮಾರ್ಕೆಟ್ ಇಷ್ಟಪಡೋದಿಲ್ಲ ಲಾಂಗ್ ರನ್ನಲ್ಲಿ. ಸೊ US ಮತ್ತೆ ಅದೇ ರಾಗ ಅದೇ ಹಾಡು ಅನ್ನೋ ಥರ ಆಗಿದೆ. ನಾವು ನಾಳೆ ಅಟ್ಯಾಕ್ ಮಾಡೋದು ಅಂತಿತ್ತು, ನೆನ್ನೆ ಹೇಳಿರೋಂಥದ್ದು, ಇವತ್ತು ಬೆಳಗ್ಗೆ ಹೇಳಿರೋಂಥದ್ದು. ಸೊ ಇವಾಗ ಅಟ್ಯಾಕ್ ಮಾಡೋದು ಅಂತಲೇ ಇತ್ತು ಇರಾನ್ ಮೇಲೆ. ಬಟ್ ಸೌದಿ ಅರೇಬಿಯಾ ಮತ್ತು ಒಂದಿಷ್ಟು ಕಂಟ್ರಿಗಳು ಇಲ್ಲ, ನಾವು ಸೀರಿಯಸ್ ಆಗಿ ನೆಗೋಸಿಯೇಷನ್ ಮಾಡ್ತೀವಿ, ಒಂದು ಒಳ್ಳೆ ಔಟ್ಕಮ್ನ ತರಿಸ್ತೀವಿ ಇರಾನಿಂದ, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ತಡೆದ್ವಿ ಅಂತ ಪೋಸ್ಟ್ ಮಾಡ್ಕೊಂಡಿದ್ದಾರೆ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಟ್ರೂತಲ್ಲಿ. ಸೊ ನೋಡೋಣ, ಸದ್ಯಕ್ಕೆ ಮಾರ್ಕೆಟ್ ಅಲ್ಲೇ ನಿಂತಿದೆ. IT ಸ್ಟಾಕ್ಗಳು ಸತತವಾಗಿ 2 ದಿನ ರ್ಯಾಲಿಯಾಗಿ IT ಇಂಡೆಕ್ಸ್ 6% ಅಪ್ ಮೂವ್ಮೆಂಟ್ ಬಂದಿದೆ. ಬಿಕಾಸ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಡಾಲರ್ ಸ್ಟ್ರಾಂಗ್ ಆದರೆ ಒಂದು ಪಾಸಿಟಿವಿಟಿ IT ಸ್ಟಾಕ್ಗಳಿಗೆ, ಒಂದು ರಿಸಲ್ಟ್ಸಲ್ಲೂ ಕೂಡ ಒಂದಿಷ್ಟು ಜಾಸ್ತಿ, ಒಂದು ರೆವೆನ್ಯೂನಲ್ಲಾಗಿರ್ಬೋದು, ಅವ್ರದ್ದು ಒಂದು ಪ್ರಾಫಿಟಲ್ಲಾಗಿರ್ಬೋದು ಜಾಸ್ತಿ ಆಗ್ಬೋದು ಅಂತ. ಪ್ರೈವೇಟ್ ಬ್ಯಾಂಕ್ಗಳು ಇವತ್ತು ತುಂಬ ರೆಡ್ ಆಗಿತ್ತು. ಎಸ್ಪೆಷಲಿ ಕೋಟಕ್ ಮಹೀಂದ್ರ ಬ್ಯಾಂಕಲ್ಲಿ 2.51% ಕರೆಕ್ಷನ್ ಬಂದಿತ್ತು. ಅದು ಇವತ್ತಿನ ಟಾಪ್ ಲೂಸರ್ ಆಯಿತು ನಿಫ್ಟಿ 50ದು. ಹಾಗೆಯೇ ಇನ್ಫೋಸಿಸಲ್ಲಿ 4.76% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ ಆಗಿದೆ. ಸುಮಾರು ಸೆಕ್ಟರ್ಗಳಲ್ಲಿ ನಿಮಗೆ ಒಂದು ರೆಡ್ ಕಾಣಿಸ್ತಾ. ಇವತ್ತು ಮಾರ್ಕೆಟು ನೆನ್ನೆಗಿಂತ ಸ್ಲೈಟ್ಲಿ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡೋದಾದರೆ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬೆಟರ್ ಆಗಿದೆ. ಇಲ್ಲಿ ಸೀಮೆನ್ಸ್ ಎನರ್ಜಿನಲ್ಲಿ 3.36%, ಲೋಧಾ ಗ್ರೂಪಲ್ಲಿ 4%, ಮೈಂಡ್ ಟ್ರೀನಲ್ಲಿ 4.42% ಅಪ್ ಬಂದಿದೆ. ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ. ಹಾಗೆಯೇ ಗೈಲಲ್ಲಿ 2.56% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದು ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿತ್ತು. ಸೊ ಓವರಾಲ್ ನಿಫ್ಟಿ ಏನೊಂದು ಝೋನ್ ಇದೆ, ಆ ಝೋನ್ನ ಬಿಟ್ಟು ಹೋಗಿಲ್ಲ, ಆಚೆ ಆಗಿಲ್ಲ, ಅಲ್ಲೇ ನಿಂತಿದೆ. ಸೊ ಈಗ 23,800ನ ದಿನೇ ಟೆಸ್ಟ್ ಮಾಡ್ತಾ ಇದೆ. ಆದರೆ 23,800 ಅನ್ನೋದು ಒಂದು ಇಂಪಾರ್ಟೆಂಟ್ ಬ್ಯಾರಿಯರ್ ಆಗಿ ಕೂತ್ಕೊಂಡಿದೆ ಕೆಳಗಡೆ. ಈ ಲೆವೆಲ್ಗಳು ಇಂಪಾರ್ಟೆಂಟ್. 23,250 ಲೆವೆಲು, ಅದ್ರ ಮಧ್ಯದಲ್ಲಿ ಮಾರ್ಕೆಟ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ಇನ್ನು ಬ್ರೇಕ್ ಮಾಡುತ್ತಾ ಮೇಲ್ಗಡೆ ಹೋಗುತ್ತಾ ನೋಡೋಣ. ಸೆಂಟಿಮೆಂಟ್ಗಳು ಚೇಂಜ್ ಆಗ್ತಾನೆ ಇರುತ್ತೆ ಕ್ಷಣಕ್ಕೂ. ಮೇಲ್ಗಡೆ 23,800 ದಾಟಿದ್ರೂ ಕೂಡ 24,000 ಈಗಲೂ ಸ್ಟ್ರಿಕ್ಟ್ ಬ್ಯಾರಿಯರ್ ಆಗಿ ಇದೆ. ಅಲ್ಲಿ ಇಂಡಿಯಾ ವಿಕ್ಸು ಡ್ರಾಪ್ ಆಗಿದೆ, ಇವತ್ತು 5% ಡ್ರಾಪ್ ಆಗಿದೆ ಆಲ್ಮೋಸ್ಟ್. ಆದರೂ ಕೂಡ 18 ಲೆವೆಲಲ್ಲಿದೆ ಅಲ್ವಾ. ಸೊ ಹೈ ಲೆವೆಲಲ್ಲೇ ಇದೆ ಇಂಡಿಯಾ ವಿಕ್ಸು, ನೋಡೋಣಂತೆ. ಅದೇ ರೀತಿಯಾಗಿ ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವಿಟಿ ತೋರಿಸ್ತಾ ಇದೆ ಆಲ್ರೆಡಿ. ಕ್ರೂಡು ತಿರ್ಗಾ 112ಕ್ಕೆ ಬಂದಿದೆ. ಇವಾಗ 112, 113 ಜಂಪ್ ಆಗ್ತಾ ಇದೆ ಕ್ರೂಡು. ಗೋಲ್ಡು ಮತ್ತು ಸಿಲ್ವರ್ ಇವತ್ತು ಫ್ಲಾಟ್ ಏನು ನೆಗೆಟಿವ್ ಟೆರಿಟರಿಗೆ ಹೋಗಿದೆ. ಸಿಲ್ವರಲ್ಲಿ 4.83% ಕರೆಕ್ಷನ್ ಬಂದಿದೆ. ಇದಕ್ಕೆಲ್ಲ ಕಾರಣ ಆಗ್ತಾ ಇರೋದು ಏನು ಅಂತಂದರೆ US ಬಾಂಡು, ಅಲ್ಲಿ 10 ಇಯರ್ ಬಾಂಡು ಈ ಥರ ಎಲ್ಲ ಇರುತ್ತೆ. ನೀವು ನೋಡ್ಕೊಂಬನ್ನಿ, 2025ರಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ಲೆವೆಲ್ ಇತ್ತು, 2025 ಜನವರಿ ಆ ಲೆವೆಲ್ಗೆ ಈಗ ವಾಪಸ್ ಬಂದಿದೆ. ನೋಡಿ, 2-3 ದಿನದಿಂದ ಸತತವಾಗಿ ಮೇಲ್ಗಡೆ ಹೋಗ್ತಾ ಇದೆ. 4.675% ಈಸಿ ರಿಸ್ಕ್ ಫ್ರೀ ರಿಟರ್ನ್ ಸಿಗುತ್ತಲ್ಲ. ಜನ ಏನು ಮಾಡ್ತಾರೆ, ಈಕ್ವಿಟಿಯಿಂದ ದುಡ್ಡನ್ನು ತೆಗೆದು ಬಾಂಡ್ ಮಾರ್ಕೆಟ್ ಕಡೆಗೆ ಹೋಗ್ತಾರೆ. ಇದನ್ನು ಕೂಡ ನೀವು ನೋಡ್ತಾ ಬರೋದಾದರೆ ಒಂದು ಕ್ರೂಷಿಯಲ್ ಲೆವೆಲಲ್ಲಿ ಇದೆ. ಇದನ್ನ ಮಲ್ಟಿಪಲ್ ಟೈಮ್ಸ್ ಟೆಸ್ಟ್ ಮಾಡ್ತಾನೆ ಬಂದಿದೆ. ಈ ಒಂದು ಟೆರಿಟರಿ ಇತ್ತು, ಅದನ್ನ ಬಿಟ್ಟು ಬ್ರೇಕ್ ಆಗ್ತಾ ಇದೆ. ನೋಡೋಣ ವಾಪಸ್ ಈ ಲೆವೆಲ್ಗೆ 5.27% ಏನಾದ್ರು ಹೋಗುತ್ತಾ ಅಂತ. ಆ ಥರ ಏನಾದ್ರು ಹೋಯ್ತು ಅಂದರೆ ಮಾರ್ಕೆಟಲ್ಲಿ ಒಂದು ದೊಡ್ಡ ಕರೆಕ್ಷನ್ ಬರ್ತಾ ಹೋಗ್ಬೋದು. ಅದು US ಮಾರ್ಕೆಟಿಂದ ಶುರುವಾಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಅವರೇ ತಾನೇ ಎಲ್ಲರನ್ನೂ ಆಟ ಆಡ್ತಾ ಇರೋದು. ಸೊ US ಮಾರ್ಕೆಟಿಂದ ಶುರುವಾದರೆ ಏನಾಗುತ್ತೆ ಅಂತ ನೋಡೋಣ. ಯಾಕಂದರೆ ಇದು 2008 ನೆನಪಿದೆಯಾ ನಿಮಗೆ, 2007-8 ಆವಾಗ ಹೋಗಿದ್ದಂಥ ಲೆವೆಲ್ನ ಈಗ ವಾಪಸ್ ಬಂದು ಟೆಸ್ಟ್ ಮಾಡ್ತಾರಂಥದ್ದು. ಏನೋ ಒಂದು ದೊಡ್ಡ ಒಂದು ಕಲಾಪ್ಸ್ ಆಗಿತ್ತು, ಲೆಮನ್ ಬ್ರದರ್ ಕೊಲಾಪ್ಸು, ಇದೆಲ್ಲ ಮಾತಾಡ್ತಿದ್ವಲ್ಲ. ಸೊ ಆ ಲೆವೆಲ್ಗೆ ವಾಪಸ್ಸು ಬರೋ ಥರ ಕಾಣಿಸ್ತಾ ಇದೆ ಬಾಂಡ್ ಈಲ್ಡು. ನೋಡೋಣ ಆ ಲೆವೆಲ್ಗೆ ಹೋಗುತ್ತಾ, ಏನು ಕತೆ ಅನ್ನೋದು ನೋಡೋಣ. ಸದ್ಯಕ್ಕೆ 4.675%ಅಲ್ಲಿ US ಬಾಂಡ್ ಈಲ್ಡ್ ನಿಂತಿದೆ. ಇದರಿಂದ ಒಂದು ಸೆಲ್ಲಿಂಗ್ ಅನ್ನೋದು ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಗೋಲ್ಡಿಂದು ನೀವು ನೋಡ್ತಾ ಬರೋದಾದರೆ ಒಂದು ಲೋಯೆಸ್ಟ್ ಪಾಯಿಂಟ್ ತನಕ ಬರ್ತಾ ಇದೆ ಇವಾಗ. ಈ ಲೆವೆಲ್ನ ಇಂಪಾರ್ಟೆಂಟ್ 4,400 ಅನ್ನೋದು ವೆರಿ ಇಂಪಾರ್ಟೆಂಟ್. 4,400 ಬ್ರೇಕ್ ಆಯಿತು ಅಂತಂದರೆ ಇದು ಒಂದು 200 ಡೇ ಮೂವಿಂಗ್ ಅವರೇಜು ಕೂಡ ನಾವು 4,200ಕ್ಕೆ ಬರ್ತೀವಿ. 4,200 to 4,400 ಯಾರಾದರೂ ಅನಿವಾರ್ಯವಾಗಿ ಗೋಲ್ಡ್ ಖರೀದಿ ಮಾಡಬೇಕು ಅಂತ ಇದೆ ನೀಡು ಅಂದರೆ ಖಂಡಿತವಾಗ್ಲೂ ನೀವು ಯೋಚನೆ ಮಾಡ್ತಾ ಹೋಗ್ಬೋದು. ಆ ಲೆವೆಲಲ್ಲಿ ಅದು ಇಂಪಾರ್ಟೆಂಟ್ ಲೆವೆಲ್ ಆಗ್ತಾ ಹೋಗುತ್ತೆ. ಹೇಗೆ ನಾನು ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ. ಸೊ ಯಾವುದೇ ಟ್ರೇಡ್ ಮಾಡೋಕ್ಕೆ ಮುಂಚೆ ಅನಾಲಿಸಿಸ್ ಮಾಡೋಕ್ಕೆ ನಿಮ್ಮ ಅನಾಲಿಸಿಸ್ನ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟು. ನಾವು ಹೇಳೋದನ್ನು ಕೇಳೋದಷ್ಟೇ ಅಲ್ಲದೆ. ಅದೇ ರೀತಿಯಾಗಿ ಆಭರಣ ಚಿನ್ನ ಅಂತ ತೊಗೊಳೋದಿದ್ರೆ ನೋಡಿ ಈ ಥರ ಮಾಡ್ಬೋದು. ಮತ್ತು ಇನ್ನೊಂದು ಸಲಹೆ, ನಾನು ಯಾರೂ ಅಲ್ಲ ಸಲಹೆ ಹೇಳೋಕ್ಕೆ, ಬಟ್ ಪ್ರೆಸ್ಟೀಜ್ ಇಶ್ಯೂ ಇಲ್ಲ ಅಥವಾ ಮನೆಯಲ್ಲಿ ತುಂಬ ಕಷ್ಟ ಇದೆ, ಸಾಲ ಗೀಲ ಮಾಡಿಕೊಂಡು ನಾವು ಚಿನ್ನ ಹಾಕಬೇಕು ಅನ್ನೋದಿದ್ದವರು 22 ಕ್ಯಾರೆಟ್
ಜ್ಯುವೆಲ್ರಿ ತೊಗೊಳೋದಕ್ಕಿಂತ 18 ಕ್ಯಾರೆಟಿಗೆ ನೀವು ಬದಲಾಗ್ತಾ ಹೋಗ್ಬೋದು. ಅಫ್ಕೋರ್ಸ್ ಶುದ್ಧತೆ ಜಾಸ್ತಿ ಇದ್ದಷ್ಟು ಕೂಡ ಅದು ಸ್ಟ್ರಾಂಗ್ ಇರುತ್ತೆ ಚಿನ್ನ. 18 ಕ್ಯಾರೆಟು ಆ ಥರ ಎಲ್ಲ ಬಂದರೆ ಸ್ವಲ್ಪ ಫ್ಲೆಕ್ಸಿಬಲ್ ಆಗಿರುತ್ತೆ, ಅದನ್ನ ಯಾವ ರೀತಿ ಬೇಕಾದ್ರೂ ಮೌಲ್ಡ್ ಮಾಡ್ಬೋದು ಆ ಥರ ಎಲ್ಲ ಹೇಳ್ತಾರೆ. ಬಟ್ ಅನಿವಾರ್ಯ ಇದ್ದ ಅಂತಂದರೆ ಆ ಥರದಲ್ಲೂ ಮಾಡ್ಬೋದು. ಚಿನ್ನ ಹಾಕಲೇಬೇಕು ಅಂತಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವ್ರಿಗೆ ನೋಡಿದ್ದೀನಿ ಸುಮಾರು ಜನ ಮದುವೆ ಆಗಬೇಕು ಅಂದರೆ ಇಷ್ಟು ಗ್ರಾಮ್ ಚಿನ್ನ ಕೊಡಲೇಬೇಕು ಅಂತ, ಆ ಡೌರಿ ಮತ್ತೊಂದು ಎಲ್ಲ ನಾವು ಹೋಗಿದೆ ಅಂತಂದ್ರೂ ಕೂಡ ಇನ್ನೂ ಸುಮಾರು ಇದೆ ಅಲ್ವಾ, ಸುಮಾರು ಕಡೆ ಇಲ್ಲ ಅಂದ್ರೂ ಜನನೇ ಕೊಟ್ಬಿಡ್ಬೇಕು ಗಂಡಿನ ಮನೆ ಕಡೆಗೆ, ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾರೆ. ಸೊ ಹಾಗಾಗಿ ದಯವಿಟ್ಟು ಆ ಥರದ್ದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಸಲಹೆ ಅಷ್ಟೇ. ಸೊ ಚಿನ್ನ ಇದೇ ರೀತಿ ಇರೋದಿಲ್ಲ, ಕಮ್ಮಿ ಆಗುತ್ತೆ, ಬಂದಾಗ ಮಾಡ್ಕೋಬೋದು, ತೊಗೋಬೋದು. ಆದರೆ ಸಾಲ ಸೋಲ ಮಾಡಿಕೊಂಡು ತಲೆ ಮೇಲೆ ಹಾಕ್ಕೊಂಡು ಯಾವುದೇ ಕೆಲಸನ ಮಾಡೋಕ್ಕೆ ಹೋಗಬಾರ್ದು ದಯವಿಟ್ಟು. ಸೊ ಅದನ್ನು ನೋಡಂತೆ. ಅದೇ ರೀತಿಯಾಗಿ ಸಿಲ್ವರು ಕೂಡ ಒಂದು 74 ಲೆವೆಲ್, ಒಂದು ಇಂಪಾರ್ಟೆಂಟ್ ಲೆವೆಲ್ ಇವಾಗ ಸಿಲ್ವರಲ್ಲಿ, ಯಾಕಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ಸು ಸಪೋರ್ಟ್ ತೊಗೊಂಡಿರೋಂಥ ಲೆವೆಲ್ ಅಂದರೆ ಅದು 65 ಅಲ್ಲೇ 200 ಡೇ ಮೂವಿಂಗ್ ಆವೇಜ್ ಕೂಡ ಬರ್ತಾ ಹೋಗುತ್ತೆ. ಸೊ ಕನ್ಸಿಸ್ಟೆಂಟಾಗಿ ಇಲ್ಲಿ ಒಂದು ಜಂಪ್ ಆಗುತ್ತೆ ಅನ್ನೋದು ಬಿಟ್ಟರೆ ವೀಕಾಗೇ ಇದೆ ಸಿಲ್ವರು ಕೂಡ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ನಿಮ್ಗೆ ಆಗಲೇ ಹೇಳ್ದಂಗೆ ಒಂದು ವೀಕ್ ಸೆಂಟಿಮೆಂಟ್ ಇದ್ದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇರೋದು, ಕರೆಕ್ಷನ್ ಬಂತು ಅಂದರೆ ಮತ್ತೆ ಒಂದು ದೊಡ್ಡ ವೀಕ್ ಸೆಂಟಿಮೆಂಟ್ ಬರುತ್ತಾ, ನೋಡೋಣಂತೆ ಏನಾಗ್ತಾ ಹೋಗುತ್ತೆ ಅಂತ. ಹಾಗೆಯೇ ಒಂದಿಷ್ಟು ಕಮೋಡಿಟಿ ಮಾರ್ಕೆಟ್ನ ನೋಡ್ಕೊಂಡು ಬಂದ್ಬೋಣ. ಸೊ ಒಂದು ನಿಮಿಷ, ಕಮೋಡಿಟಿ ಮಾರ್ಕೆಟ್ ಅಂತ ನೋಡ್ತಾ ಬರೋದಾದರೆ, ಕಮೋಡಿಟಿ ಮಾರ್ಕೆಟಲ್ಲಿ ಗೋಲ್ಡ್ ಸಿಲ್ವರ್ನ ಮಾತಾಡಿದ್ವಿ. ಬಿಟ್ಕಾಯ್ನು 76,000ಕ್ಕೆ ಬಂದಿದೆ, 81,000 82,000 ಕಡೆ ತನಕ ಹೋಗಿತ್ತು, ಈಗ 76,000 ಲೆವೆಲ್ಗೆ ಬಂದಿದೆ. ಅದೇ ರೀತಿಗೆ ಕಾಪರು ಕೂಡ ನೆಗೆಟಿವ್ ಆಗಿತ್ತು, ರುಪಿ 96 ರೂಪಾಯಿ 82 ಪೈಸೆ ಮಾಡಿದೆ, ಅಲ್ಲಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ವೆರಿ ವೀಕಾಗಿ ಕಾಣಿಸ್ತಾ ಇದೆ ರುಪಿ. ಸೊ ಆಪ್ಷನ್ ಚೈನು ಇವತ್ತು ನಿಫ್ಟಿ ಎಕ್ಸ್ಪೈರಿ ಇತ್ತು, ಅದಕ್ಕೆ ಮುಂಚೆ FID ಡೇಟಾ ನೋಡೋದಾದ್ರೆ ನೋಡಿ, FIಗಳು 2,457 ಕೋಟಿನ ಸೆಲ್ ಮಾಡಿದ್ದಾರೆ, DIಗಳು 3,800 ಕೋಟಿನ ಬೈ ಮಾಡಿದ್ದಾರೆ. ಹಾಗೆಯೇ ಸೆಂಟಿಮೆಂಟ್ ನೋಡೋದಾದರೆ ಕ್ಲೈಂಟ್ ಸೂಪರ್ ಬುಲ್ಲಿಶ್ ಆಗಿದ್ದಾರೆ. ಇಷ್ಟೊಂದು ಸೂಪರ್ ಬುಲ್ಲಿಶ್ ಆಗಿದ್ದಾಗ ಪ್ರೋಗಳು FIಗಳು ಬಿಡ್ತಾರಾ ಕ್ಲೈಂಟನ್ನು ಬುಲ್ಲಿಶ್ ಆಗೋಕ್ಕೆ? ಉತ್ತರ ನಿಮಗೆ ಗೊತ್ತಿರಬೇಕು. ನಾಳೆ 23,500ನ ಉಳಿಸ್ಕೊಂತೀವ, ಸ್ವಲ್ಪ ಡೌಟ್ ಇದೆ, ಯಾಕಂದರೆ ಎಕ್ಸ್ಪೈರಿ ಕೂಡ ಮುಗಿದಿದೆ. ಸೆಂಟಿಮೆಂಟ್ ಸ್ವಲ್ಪ ಆ ಥರನೇ ಕಾಣಿಸ್ತಾ ಇದೆ. IT ಸೆಕ್ಟ್ರು ಸ್ವಲ್ಪ ಸಪೋರ್ಟಾಗಿ ಕೊಡ್ಬೋದು, ಬಟ್ ಬೇರೆ ಸೆಕ್ಟ್ರಲ್ಲಿ, ಬ್ಯಾಂಕಿಂಗ್ ಸೆಕ್ಟ್ರು ಮತ್ತೊಂದರಲ್ಲಿ ಸೆಲ್ ಆಫ್ ಬಂತು ಅಂತಂದರೆ ಮಾರ್ಕೆಟು ವೀಕಾಗಿ ಕಾಣುತ್ತೆ. ಸೊ ಓವರಾಲ್ ನೋಡೋದಾದರೆ ಇವತ್ತು ಅಡ್ವಾನ್ಸ್ಡ್ ಡಿಕ್ಲೈನಲ್ಲಿ ಅಡ್ವಾನ್ಸಸ್ಸೇ ಜಾಸ್ತಿ ಇದೆ. ನಿಫ್ಟಿನಲ್ಲಿ ಮೆಜಾರಿಟಿ ಆಫ್ ಸ್ಟಾಕ್ಗಳು ರೆಡ್ಡಲ್ಲಿತ್ತು, ಬ್ಯಾಂಕ್ ನಿಫ್ಟಿನಲ್ಲಿ ಮೆಜಾರಿಟಿ ಆಫ್ ಸ್ಟಾಕ್ಗಳು ಗ್ರೀನಲ್ಲಿತ್ತು. ಸೊ 23,650 ಆಸ್ಪಾಸಲ್ಲಿ ಮ್ಯಾಕ್ಸ್ ಪೇನ್ ಇತ್ತು, 23,800 ತನಕ ಅಟೆಂಪ್ಟ್ ಆಗಿ ಅಲ್ಲಿಂದ ಸೆಲ್ ಆಫ್ ಆಗಿ 23,618ರಲ್ಲಿ ಇವತ್ತು ಕ್ಲೋಸಿಂಗ್ ಆಗಿದೆ. ಸೆನ್ಸೆಕ್ಸಿನ ಎಕ್ಸ್ಪೈರಿ ಬರ್ತಾ ಇದೆ. ಸೊ ಸೆನ್ಸೆಕ್ಸ್ ಎಕ್ಸ್ಪೈರಿ 2 ದಿನದಲ್ಲಿ ಅದಕ್ಕೆ ನೋಡೋದಾದ್ರೆ 75,400ರಲ್ಲಿ ದೊಡ್ಡ ರೆಸಿಸ್ಟೆನ್ಸ್, 75,500ರಲ್ಲಿ ಬಿಲ್ಡಪ್ ಆಗಿದೆ, 75,400ರಲ್ಲಿ ಮ್ಯಾಕ್ಸ್ ಪೇನ್ ತೋರಿಸ್ತಾ ಇದೆ, 75,000ದಲ್ಲಿ ದೊಡ್ಡ ಸಪೋರ್ಟ್ ಬಿಲ್ಡಪ್ ಆಗಿಲ್ಲ. ಸೊ 74,000ದಲ್ಲಿದೆ, ವೆರಿ ಬ್ರಾಡ್ ರೇಂಜ್, 1,500 ರೇಂಜಲ್ಲಿ OIಗಳನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. 74,000ದಿಂದ 75,500 ಸ್ವಲ್ಪ ಒಂದು ವೀಕ್ ಸೈಡೇ ಕಾಣಿಸ್ತಾ ಇದೆ OI ಡೇಟಾ ನೋಡೋದಾದರೆ. ಬಟ್ OI ಡೇಟಾ ವೆರಿ ಡೈನಾಮಿಕ್ ಆಗಿರುತ್ತೆ. ಹಾಗೆಯೇ ನೋಡಿ ಗಾಮಾ ಎಕ್ಸ್ಪೋಜರ್ದು ಕೂಡ ಬಂದಿದೆ. ಇದ್ರ ಬಗ್ಗೆ ನಾನು ಒಂದಿಷ್ಟನ್ನ ಶುರು ಮಾಡಿದ್ವಿ. ಐ ಥಿಂಕ್ ಡೆಲ್ಟಾನ ಕವರ್ ಮಾಡಿದ್ದೀನಿ, ಮಿಕ್ಕಿದ ಆಪ್ಷನ್ ಗ್ರೀಕ್ಸ್ ಕೂಡ ಕವರ್ ಮಾಡ್ತಾ ಹೋಗಬೇಕು. ಸೊ ಇದು ಹೊಸ ಒಂದು ಬಿಟ್ಟಿರುವಂಥದ್ದು. ಇದ್ರ ಗಾಮ ಯಾವ ರೀತಿಯಾಗಿ ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಪುಟ್ ಕಾಲ್ ರೇಷಿಯೋ ಇವ್ರ ಹತ್ರ ಆಲ್ರೆಡಿ ಇತ್ತು. ಮ್ಯಾಕ್ಸ್ ಪೇನ್ದು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಮಲ್ಟಿ ಸ್ಟ್ರೈಕ್ OIಗಳನ್ನು ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು, ಯಾವ ರೀತಿ ಹೋಗಿದೆ ಆಪ್ಷನ್, ನೀವು ಯಾವ ಸ್ಟ್ರೈಕ್ ಬೇಕೋ ಅದನ್ನು ಹಾಕೊಂಡು ಅದರ OIಗಳನ್ನು ನೀವು ಲೈವ್ ಮಾರ್ಕೆಟಲ್ಲಿ ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಈ ಎಲ್ಲ ಫೀಚರ್ಸ್ಗಳು ಯಾರಿಗಾದ್ರೂ ಹೆಲ್ಪ್ ಆಗ್ತಾ ಇದೆ ನೀವು ಟ್ರೇಡ್ ಮಾಡೋದಕ್ಕೆ ಅಂತಂದರೆ ಸ್ಟಾಕ್ ಮೋಜೋ ಪ್ಲ್ಯಾಟ್ಫಾರ್ಮ್ನ ನೀವು ಸಬ್ಸ್ಕ್ರಿಪ್ಷನ್ನ ತೊಗೊತ ಹೋಗ್ಬೋದು. ಅದರದ್ದು ನಮ್ಮ ಚಾನಲ್ ಮೆಂಬರ್ಸಿಗೆ ಒಂದಿಷ್ಟು ಕೂಪನ್ ಕೋಡ್ನ ಕೊಟ್ಟಿದ್ದಾರೆ, ಅದನ್ನ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇದ್ದವರು ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದನ್ನು ಬಿಟ್ಟರೆ ಬಾಕಿ ನ್ಯೂಸ್ ಅಂತ ಏನೂ ಇಲ್ಲ ಸದ್ಯಕ್ಕೆ. BEL ಅಲ್ಲಿ ಇವತ್ತು ರಿಸಲ್ಟ್ಸ್ ಇತ್ತು, ಭಾರತ್ ಪೆಟ್ರೋಲಿಯಂ ರಿಸಲ್ಟ್ಸ್ ಇತ್ತು. ಪೆಟ್ರೋಲ್ ಡೀಸೆಲ್ದು ಮತ್ತೆ 77 ಪೈಸೆ ಜಾಸ್ತಿ ಆಗಿದೆ ಅಂತ ಸುದ್ದಿ ಬಂದಿತ್ತು, ಅದು ಕನ್ಫರ್ಮ್ ಅಂತ ಹೇಳಿದ್ರು, ಕೆಲವರು ಕನ್ಫರ್ಮ್ ಆಗಿಲ್ಲ ಅಂತ ಹೇಳಿದ್ರು. ಸೊ ಯಾರಾದರೂ ಫಾಲೋಅಪ್ ಮಾಡಿದರೆ ಹೇಳಿ, ನಾನು ಸದ್ಯಕ್ಕೆ ಪೆಟ್ರೋಲ್ ಹಾಕ್ಸಿಲ್ಲ. ಹಾಗೆಯೇ ಅರ್ನಿಂಗ್ಸ್ ಅಂತ ನಾವು ನೋಡ್ತಾ ಬರೋದಾದರೆ ಇವಾಗ 881 ಕಂಪ್ನಿಗಳು ಪಾಸಿಟಿವ್ ಆಗಿದೆ, 629 ಕಂಪ್ನಿಗಳು ನೆಗೆಟಿವ್ ಆಗಿದೆ. ರಿಟೇಲಿಂಗ್ ಸೆಕ್ಟ್ರು ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿದೆ. ಇವತ್ತು ಕೂಡ ಒಂದಿಷ್ಟು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ಹಾಗೆಯೇ ನಿಫ್ಟಿ 50 ಕಂಪ್ನಿಗಳದ್ದು ರಿಸಲ್ಟ್ಸ್ ನೋಡೋದಾದರೆ ವೆರಿ ಸಿಂಗಲ್ ಡಿಜಿಟಲ್ ಆಯಿತು. ಲಾರ್ಜ್ ಕ್ಯಾಪು ಕೂಡ, ಲಾರ್ಜ್ ಕ್ಯಾಪಲ್ಲಿ ಒಂದಿಷ್ಟು ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗೋಕ್ಕೆ ಯಾವ್ದಾದ್ರು ಒಂದು ಆಚೆ ಈಚೆ ಆಗಿರ್ಬೋದು. ಬಟ್ ಮಿಡ್ ಕ್ಯಾಪ್ ಕಂಪ್ನಿಗಳು, ಸ್ಮಾಲ್ ಕ್ಯಾಪ್ ಕಂಪ್ನಿಗಳು ಲಾರ್ಜ್ಲಿ ಪಾಸಿಟಿವ್ ಆಗಿದೆ. ನಿಫ್ಟಿ ನೆಕ್ಸ್ಟ್ 50ಇಂದ ಈ ಕಾಂಟ್ರಿಬ್ಯೂಷನ್ ಬಂದಿರ್ಬೋದು, ಬಟ್ ನಿಫ್ಟಿ 50 ಕಂಪ್ನಿಗಳು ಸಿಂಗಲ್ ಡಿಜಿಟ್ ರಿಟರ್ನ್ಸ್ನೇ ಕೊಡ್ತಾ ಇದ್ದಾರೆ. ಸೊ ನಾಳೆ 140 ಕಂಪ್ನಿಗಳ ರಿಸಲ್ಟ್ಸು, ಮೇಯ್ನ್ಲಿ ಹೆಲ್ತ್ ಕೇರು ಮತ್ತು ಫಾರ್ಮಾ ಸೆಕ್ಟರ್ನ ರಿಸಲ್ಟ್ಸ್ ಇದೆ. ಗ್ರಾಸಿಮ್ದು ಕೂಡ ರಿಸಲ್ಟ್ಸ್ ಇದೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಬೇಕು. ಏಷ್ಯನ್ ಪೇಂಟ್ಸಿಗೆ ಯಾವ ರೀತಿಯಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ, ಏನು ಬಿಸ್ನೆಸ್ ಮಾಡಿದ್ದಾರೆ, ಏನು ಕತೆ ಅಂತ. 8% ಮಾರ್ಕೆಟ್ ಶೇರ್ನ ಆಲ್ರೆಡಿ ತೊಗೊಂಡಿದ್ದಾರೆ ಪೇಂಟ್ ಬಿಸ್ನೆಸ್ಸಲ್ಲಿ. 1 ವರ್ಷ 2 ವರ್ಷ ಆಗಿದೆ ಬಂದು ಅವರಷ್ಟೇ. 8% ಮಾರ್ಕೆಟ್ ಶೇರ್ ಬಂದಿದೆ ಅಂತ ಸುದ್ದಿ ಬಂದಿತ್ತು. ನೋಡೋಣ ನಾಳೆ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಗ್ರಾಸಿಮ್ ರಿಸಲ್ಟ್ಸು. ಅದೇ ರೀತಿಯಾಗಿ ಬಾಷು 37,130 ರೂಪಾಯಿ ನಡೀತಾ ಇದೆ ಪ್ರತಿ ಸ್ಟಾಕಿಗೆ. ಲೆನ್ಸ್ ಕಾರ್ಡ್ ಇದೆ, ಅಪೋಲೋ ಹಾಸ್ಪಿಟಲ್ಸು, ಮದರ್ಸನ್ನು, ಜೂಬಿಲೆಂಟ್ ಫುಡ್ಡು, ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇದೆ. ಹನಿವೆಲ್ ಆಟೋಮೇಷನ್ 20 ಮೇ 140 ಕಂಪ್ನಿಗಳ ರಿಸಲ್ಟ್ಸು ಬರೋದಿದೆ. ಸೊ ಮಾರ್ಕೆಟು ಸದ್ಯಕ್ಕೆ ವೀಕ್ ಆಗಿದೆ. ನಾಳೆ ಎಲ್ಲಿ ಓಪನ್ ಆಗುತ್ತೆ
ಆಗುತ್ತೆ ಅಂತ ನೋಡೋಣಂತೆ. ಸೊ ವೀಕೆಂಡ್ ತನಕ ವೀಕೆಂಡ್ ಆದಮೇಲೆ ಯಾರು ಪೊಸಿಷನ್ ಕ್ಯಾರಿ ಮಾಡಿಬಿಡಿ, ಬಟ್ ವೀಕ್ ಡೇಸ್ನಲ್ಲಿ ಒಂದು ಬೆಟ್ಟನ್ನು ತೊಗೊತ ಹೋಗ್ಬೋದು. US ಮಾರ್ಕೆಟ್ ಕೂಡ ಟ್ರೇಡ್ ಆಗ್ತಾ ಇರುತ್ತೆ, ನೋಡೋಣ US ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಆಗುತ್ತೆ ಅಂತ. ಆಲ್ರೆಡಿ ಸ್ವಲ್ಪ ನೆಗೆಟಿವ್ ಟೆರಿಟರಿಗೆ ಹೋಗೋ ಥರ ಕಾಣಿಸ್ತಾರೆ US ಮಾರ್ಕೆಟು. ಇಂಟ್ರೆಸ್ಟಿಂಗ್ ಟೈಮು, ನೋಡೋಣಂತೆ ಯಾವ ರೀತಿಯಾಗಿ ಓಪನ್ ಆಗುತ್ತೆ ಅನ್ನೋದ್ರ ಮೇಲೆ 23,500ನ ಉಳಿಸ್ಕೊಂತೀವ ಇಲ್ವೋ ಅನ್ನೋದು ಡಿಸೈಡ್ ಆಗ್ತಾ ಹೋಗುತ್ತೆ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿಯಾಗೋಣ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2026ರ ನಮ್ಮ ಚಾನಲ್ನ ಮಿಷನ್ ನಿಮಗೆಲ್ಲರಿಗೂ ಗೊತ್ತಿದೆ, ಇನ್ವೆಸ್ಟ್ ವಿತ್ ಇಂಟೆಂಟ್. ಒಂದು ಗುರಿ ಜೊತೆ ಹೂಡಿಕೆ ಇರಲಿ. ಆಪರ್ಚುನಿಟಿಗಳು ಮಾರ್ಕೆಟ್ ಕೊಡ್ತಾನೆ ಇರುತ್ತೆ, ಕೊಟ್ಟಾಗ ನಾವು ಇನ್ನೂ ಕೆಳಗಡೆ ಹೋಗುತ್ತೆ ಅಥವಾ ಇನ್ನೂ ಮೇಲ್ಗಡೆ ಹೋದಾಗ ನಾನೇನೋ ಮಾಡ್ತೀನಿ ಅಂತ ತಲೆ ಕೆಡಿಸ್ಕೊಂಡಲೇ ಒಂದು ಆಪರ್ಚುನಿಟಿ ಅಂತ ಸಿಕ್ಕಿದಾಗ, ಒಂದು ವ್ಯಾಲ್ಯೂ ಬೈಯಿಂಗ್ ಅಂತ ಬಂದಾಗ ನೀವು ಬೈ ಮಾಡುವಂಥದ್ದು ಸೂಕ್ತ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇಂಟ್ರೆಸ್ಟ್ ಇದ್ದರೂ ಚೆಕ್ಔಟ್ ಮಾಡ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.